ಹನುಮ ಆಯಿತು. ಹ್ಞೂ ನಿಮ್ಮ ಕಾಣ್ಬೇಕತಾನೆ ಆಯ್ತಾನೆ. ಹಾಂ ಹೋಯ್ತದ. ಬಂಧುಗಳ ಏನು ನೋಡ್ತಾ ಇದ್ರೆ ಇದು ನಮ್ಮ ರೈತ ಮುಖಂಡರಾದಂತಹ ಹೊನ್ನೂರು ಪ್ರಕಾಶ್ ಅವರ ಜಮೀನು. ಸಂಪೂರ್ಣವಾಗಿ ನೈಸರ್ಗಿಕ ಕೃಷಿಯಲ್ಲಿ ಬೆಳೆದಿರುವಂತಹ ಕಲ್ಲಂಗಡಿ. ಏನೋ ಹೋದ ವಾರ ನಾವು ಬಂದಿದ್ದಾಗಂಥ ಸಂದರ್ಭದಲ್ಲಿ ತೋಟ ನೋಡಿರ್ಬೋದು, ಕಾಯಿಗಳು ಕೇವಲ ಒಂದು kg 3/4 kg ಅಷ್ಟು ಇದ್ದು. ಈಗ ನೋಡ್ತಾ ಇದ್ರೆ ನೀವು ಸಂಪೂರ್ಣ ಬನ್ನಿ ತೋರಿಸಿಲಿ ನೋಡಿ. ಈಗ 4 kg 3 kg ಬಂದಿದೆ ನೋಡಿ. ಒಂದು ಮೇಳದಲ್ಲಿ ಒಂದು 5 6 ಕಾಯಿಗಳನ್ನ ಬಿಟ್ಟಿದ್ದೀವಿ ನೋಡ್ತಿರ್ಬೋದು. ಸಂಪೂರ್ಣ ನೈಸರ್ಗಿಕ ಕೃಷಿಯಲ್ಲಿ ಬೆಳೆದಿರುವಂತಹ ಕಲ್ಲಂಗಡಿ. ಯಾಕೆ ಈಗ ನಮ್ಮ ರೈತರಲ್ಲಿ ಏನು ಅಂದರೆ, ಮೊದಲನೇದಾಗಿ ಅತಿ ಹೆಚ್ಚು ನಾವು ಬಂಡವಾಳ ಹಾಕೋದೇನು ರಸಗೊಬ್ಬರಗಳು ಮತ್ತು ಔಷಧಿ. ಇದರಿಂದ ಟೋಟಲ್ ಒಂದು 70% ನಾವು ಬಂಡವಾಳ ಹಾಕ್ತಿದ್ದೀವಿ. ಇನ್ನು 30% ಮಾತ್ರ ನಾವು ಲಾಭ ಸಿಗ್ತಿರುವಂಥದ್ದು. ಸೊ ಹಾಗಾಗಿ ಈ ಥರ ಒಂದು ಸಾವಯವ ಕೃಷಿಯಲ್ಲಿ ನಾವು ಬಳಸ್ಕೊಳ್ಳೋಂಥ ಸಂದರ್ಭದಲ್ಲಿ ನಮಗೆ ಖರ್ಚು ಕಡಿಮೆ ಇರ್ತದೆ. ಏನು ಹೇಳಿ ಇದರಲ್ಲಿ ಈಗ ಇವರು ಹುಳಿ ಮಜ್ಜಿಗೆ ಮತ್ತು ಜೀವಾಮೃತ ಇದರಲ್ಲಿ ಬೆಳೆದಿರುವಂಥದ್ದು. ಇವರಿಗೆ ಯಾವುದೇ ರೀತಿಯ ಶೂನ್ಯ ಖರ್ಚು ಇದರಲ್ಲಿ. ಸೊ ಹಾಗಾಗಿ ಇದರಲ್ಲಿ ಬಂದಂಥದ್ದು ಸಂಪೂರ್ಣ ಲಾಭ ರೈತನಿಗೆ ದೊರಕುತ್ತೆ. ಹಾಗಾಗಿ ನಮ್ಮ ಹೊನ್ನೂರು ಪ್ರಕಾಶ್ ಅವರು ಸುಮಾರು ವರ್ಷಗಳಿಂದ ಸಾವಯವ ಕೃಷಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಈಗಿನ ಯುವಕರಿಗೆ, ಪ್ರತಿಯೊಂದು ಯುವಕರಿಗೆ ಇದನ್ನು ತೋರಿಸ್ಬೇಕು, ಅವ್ರಿಗೂ ಅಳವಡಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ನಮ್ಮ ಎಲ್ಲ ರೈತ ಸಂಘದ ಕಾರ್ಯಕರ್ತರನ್ನು ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ತಮ್ಮ ಜಮೀನಿಗೆ ಕರ್ಕೊಂಡು ಬಂದು ಈ ರೀತಿಯ ಕೃಷಿಗಳನ್ನು ಅವರಿಗೆ ಹೇಳ್ಕೊಟ್ಟು ಸಾಕಷ್ಟು ಎಲ್ಲರಿಗೂ ಒಂದು ಉತ್ತಮ ರೀತಿಯ ಸಂದೇಶವನ್ನು ಇಡೀ ರಾಜ್ಯದ ಜನರಿಗೆ ತಿಳಿಸ್ಬೇಕಂತ ಹೇಳ್ತಿದ್ದಾರೆ. ಏನು ನಮ್ಮ ರಾಜ್ ಸಂಗೀತ ಎಂಬ ಒಂದು ಚಾನಲ್ ಮುಖಾಂತರ ನಾವು ನಮ್ಮ ರೈತ ಸಂಘದ ಹೋರಾಟದ ಜೊತೆಗೆ ಪ್ರತಿಯೊಂದು ನಮ್ಮ ಇಡೀ ರಾಜ್ಯಕ್ಕೆ ತಲುಪಬೇಕು ಅಂತ ನಾವು ನಮ್ಮ ಒಂದು ಈ ಚಾನಲ್ ಮುಖಾಂತರ ಪ್ರತಿಯೊಂದು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಹಾಗೆ ಹೋರಾಟದ ಜೊತೆಗೆ ಏನು ಈಗಿನ ಯುವಕರು ಎಲ್ಲರೂ ಕೂಡ ಈ ಸಂಪೂರ್ಣ ಒಂದು ಸಾವಯವ ಕೃಷಿಗೆ ನೀವು ಬಂದಂಥ ಸಂದರ್ಭದಲ್ಲಿ ನಿಮಗೆ ಖರ್ಚು ವೆಚ್ಚ ಕಡಿಮೆ ಇರ್ತದೆ, ಪ್ರತಿಯೊಂದು ಕೂಡ ಲಾಭದಾಯಕವಾಗಿರ್ತದೆ. ಏನು ಸಾವಯವ ಕೃಷಿ ಬೆಳೆಯೋಕ್ಕಾಗಲ್ಲ ಏನು ಚಾಲೆಂಜ್ ಮಾಡಿದ್ದಾರೆ. ಇದು ಹೊನ್ನೂರು ಪ್ರಕಾಶ್ ಅವರ ಜಮೀನು. ನೀವು ಹೊನ್ನೂರಿಗೆ ಬಂದರೆ ಪಕ್ಕದಲ್ಲೇ 1.5 ಕಿಲೋಮೀಟ್ರು ನೀವು ಸಂಪೂರ್ಣವಾಗಿ ಬಂದು ಕೂಡ ನೀವು ಇವರ ತೋಟವನ್ನು ನೋಡ್ಬೋದು. ಸಂಪೂರ್ಣವಾಗಿ ನೈಸರ್ಗಿಕ ಕೃಷಿಯಲ್ಲಿ ಮಾಡಿರುವಂಥದ್ದು. ನಿಮಗೆ ಇಂದಿನ ವಿಡಿಯೋಗಳಲ್ಲಿ ನೋಡ್ತಿರ್ಬೋದು ಬಂಧುಗಳೇ, ಪ್ರತಿಯೊಂದು ಕೂಡ ಏನು ಪಂಚಗವ್ಯ ಜೀವಾಮೃತ ಸಾಕಷ್ಟು ಏನೇನು ಮಾಡಿದಿರೋ ಅವರು ಎಲ್ಲನೂ ಕೂಡ ನಾವು ಅಲ್ಲಿ ತೋರಿಸಿದ್ದೋ. ನೀವು ಸಂಪೂರ್ಣ ನೋಡಿದ್ದೀರಾ ಯಾವ ರೀತಿ ಅವರು ಒಂದು ಹನಿ ನೀರಾವರಿ ಮುಖಾಂತರ ಏನಲ್ಲಿ ಜೀವಾಮೃತ ಎಲ್ಲ ಯಾವ ರೀತಿ ಅವರು ಸಿಂಪಡಣೆ ಮಾಡಿ ಬಿಡ್ತಾಯಿದ್ರು ಅಂತ. ಇವತ್ತು ಬೆಳಿಗ್ಗೆ ಇದಕ್ಕೆ ಸಂಪೂರ್ಣ ಹುಳಿ ಮಜ್ಜಿಗೆಯನ್ನು ಹೊಡೆದಿದ್ದಾರೆ. ಇನ್ನೂ ಕೂಡ ಹುಳಿ ಮಜ್ಜಿಗೆಯ ಸ್ಮೆಲ್ ಹೋಗಿಲ್ಲ, ಅಷ್ಟು ಒಂದು ಘಾಟಾಗಿದೆ. ಸೊ ಎಷ್ಟು ಚೆನ್ನಾಗಿದೆ ನೋಡಿ ತೋಟ. ತೋರಿಸಿದ್ವಿ ಕಾಯಿ ತೋರಿಸಿ ಬನ್ನಿ ನೋಡಿ, ತೋರಿಸಿ ಬನ್ನಿ. 2 4 6 8 8 ಕಾಯಿಗಳು ಸಂಪೂರ್ಣವಾಗಿದೆ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ. ಹಾಗೆ ಏನು ಈಗಿನ ಯುವಕರು ಸಾಕಷ್ಟು ಏನು ಈ ನಮ್ಮ ಹಿಂದಿನ ಕಾಲದಲ್ಲಿ ಎಲ್ಲರೂ ಬಹಳ ಸಂತೋಷವಾಗಿದ್ದರು. ಏನಪ್ಪ ಅಂದರೆ ಮೂಲ ಕಾರಣ ಅವರು ನೈಸರ್ಗಿಕ ಕೃಷಿಯನ್ನು ಮಾಡ್ತಾಯಿದ್ರು. ಅದರಿಂದ ಅವರು ಯಾವುದೇ ರೀತಿಯ ಕುಂದುಕೊರತೆಗೆ ಒಳಗಾಗದೆ ಆರಾಮಾಗಿ ಜೀವನ ಸಾಗಿಸ್ಕೊಂಡು ಇದ್ದರು. ಅದು ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ, ನಮ್ಮದು ರಸಗೊಬ್ಬರಗಳಿಗೆ ಮತ್ತು ಔಷಧಿಗಳು ಪ್ರತಿಯೊಂದಕ್ಕೂ ನಾವು ಬಂಡವಾಳ ಹಾಕಿ ನಾವು ಏನಿಲ್ಲಿ ಫಸಲನ್ನು ಬೆಳೀತಾ ಇದ್ದೀವಿ, ಈ ಫಸಲನ್ನ ತಗೊಂಡೋಗಿ ನಾವು ಗೊಬ್ಬರದ ಅಂಗಡಿ ಮತ್ತು ಔಷಧಿ ಅಂಗಡಿ ಇಲ್ಲಿಗೆ ಸುರಿತಾ ಇದ್ದೀವಿ ಹೊರತು ರೈತನಿಗೆ 1 ರೂಪಾಯಿ ಆದಾಯ ಇಲ್ಲ. ಈಗ ನಿಮಗೂ ಆದಾಯ, ಈಗ ನೀವು ಸಾಕಷ್ಟು ನೋಡ್ತಿದ್ದೀರ. ಈಗ ಒಂದು ಈರುಳ್ಳಿ ಹಾಕ್ತೀರಾ, ಅರಿಶಿನ ಹಾಕ್ತೀರಾ, ಬಾಳೆ ಬೆಳೆ ಹಾಕ್ತೀರಾ, ಪ್ರತಿಯೊಂದಕ್ಕೂ ಏನು ಮಾಡ್ತೀರಾ ನೀವು ರಸಗೊಬ್ಬರ, ಅದರ ಬಿತ್ತನೆ ಬೀಜಗಳು ಪ್ರತಿಯೊಂದಕ್ಕೂ ಏನು ನೀವು ಬೆಳೆದಂಥದ್ರಲ್ಲಿ 80% ಅಂಗಡಿಗೆ ತಗೊಂಡು ಸುರಿಯುವಂಥದ್ದು. ಏನೋ ರಸಗೊಬ್ಬರಿಗೆ ಸುರಿತೀರಾ, ಔಷಧಿಗಳಿಗೆ ಸಾಕಷ್ಟು ಒಂದು 40% ಔಷಧಿಗೆ ತಮ್ಮ ದುಡ್ಡನ್ನು ನೀವು ಖರ್ಚು ಮಾಡ್ತೀರಾ. ಹಾಗಾಗಿ ನಿಮಗೆ ಅಲ್ಲಿ ಬರುವಂಥದ್ದೇನು 20% ಮಾತ್ರ ನಿಮಗೆ ಏನು ಅಲ್ಲಿಂದ ಬರುವಂಥ ಆದಾಯದಲ್ಲಿ ನೀವು ಜೀವನ ಹೆಂಗೆ ಸಾಕ್ತೀರಾ. ಹಾಗಾಗಿ ರೈತರು ಆತ್ಮಹತ್ಯೆಗಳು ಏನು ಕೃಷಿನೇ ಬೇಡ ಅಂತ ಒಂದು ಮಟ್ಟಕ್ಕೆ ಹೋಗಿದರೆ, ಇದಕ್ಕೆ ಮೂಲ ಆಧಾರ ಇಡೀ ಸರ್ಕಾರದ ವ್ಯವಸ್ಥೆ. ಏನು ಈ ರೈತರು ಫಸಲೇ ಮಾಡಬಾರ್ದು. ಏನು ಈಗ ಪ್ರತಿಯೊಂದು ಏನು ರಸಗೊಬ್ಬರ ಬೇಕಾದ್ರೂ ನಾವು ಅಲ್ಲಿಗೆ ಹೋಗ್ಬೇಕು, ಅದಕ್ಕೆ ಏನೇನು ಔಷಧಿ ಹೊಡಿಬೇಕಂತ ಅವ್ರಿಗೆ ಗೊತ್ತು. ಒಂದು ಕಲ್ಲಂಗಡಿ ಹಾಕಿ ಇದಕ್ಕೆ ಸುಮಾರು ಖರ್ಚು 50-60% ಅವರು ಏನೇನು ಗೊತ್ತು. ಏನು ರಾಸಾಯನಿಕ ಮಿಶ್ರಣ ಹಾಕಿ ನಮಗೆ ಹಾಳು ಮಾಡ್ತೀವಿ ನೋಡಿ. ಈಗ ಸಂಪೂರ್ಣ ಸಾವಯವ ಕೃಷಿಯಲ್ಲಿ ಇದು ಶೂನ್ಯ ಖರ್ಚು. ಇವ್ರು ಏನು ಹುಳಿ ಮಜ್ಜಿಗೆ ಮತ್ತು ಈ ನೈಸರ್ಗಿಕ ಕೃಷಿಯಲ್ಲಿ ಏನೇನು ಜೀವಾಮೃತಗಳನ್ನ ಹಾಕೊಂಡು ಬೆಳೆದಂಥದ್ದು ಶೂನ್ಯ ಖರ್ಚು ಇದು. ಹಾಗಾಗಿ ಇದರಲ್ಲಿ ಏನು ಬರ್ತದೆ ಪ್ರತಿಯೊಂದು ಇವರಿಗೆ ಲಾಭದಾಯಕನೇ ಇರ್ತದೆ. ಹಾಗಾಗಿ ರೈತ ಎಲ್ಲಿ ಸಾಯ್ತಾನೆ. ಸೊ ಹಾಗಾಗಿ
ಈ ರೀತಿಯ ಒಂದು ಕೃಷಿಯನ್ನು ಪ್ರತಿಯೊಬ್ಬ ಯುವಕರು ಕೂಡ ಅಳವಡಿಸ್ಕೊಳ್ಬೇಕಂತ ಈ ಮುಖದ ತಿಳಿಸ್ತಾ ಇದ್ವಿ. ಹಾಗೆ ಇನ್ನೊಂದು ವಾರದಲ್ಲಿ ಇದು ಕಲ್ಲಂಗಡಿ ಹಣ್ಣಾಗ್ತಾ ಇದೆ. ಈಗಾಗಲೇ 3 kg 3.5 kg ಬಂದಿದೆ. ಸೊ ಮುಂದಿನ ವಾರಗಳಲ್ಲಿ ಬಂದು ನಾವು ತೋರಿಸ್ತೀವಿ ಸಂಪೂರ್ಣ ಹೇಗಿದೆ ಇದು ಅಂತ. ಓಕೆ ಬಂಧುಗಳೇ, ಧನ್ಯವಾದಗಳು.